ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸರ್ಕಲ್ನಲ್ಲಿ ವಿಶ್ವರತ್ನ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಮಹಾಪರಿನಿಬ್ಬಣದ ಪ್ರಯುಕ್ತ ಮಾಲಾರ್ಪಣೆ ಹಾಗೂ ಪುಷ್ಪಾರ್ಚನೆ ಮಾಡಿದ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿ.ಎನ್. ಬಾಲಕೃಷ್ಣ. ಜಗತ್ತಿನ ಅನೇಕ ದೇಶಗಳಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮಹಾಪರಿನಿಬ್ಬಣ ದಿನವನ್ನು ಆಚರಿಸುವ ಮೂಲಕ ಬಾಬಾ ಸಾಹೇಬ್ ಅವರಿಗೆ ಗೌರವ ಸಲ್ಲಿಸಲಾಗ್ತದೆ ಅಂತ ಹೇಳಿದರು. ಭಾರತದಲ್ಲೂ ಅಂಬೇಡ್ಕರ್ ಪುಣ್ಯ ಸ್ಮರಣೆಯನ್ನು ಆಚರಣೆ ಮಾಡುವ ಮೂಲಕ ಅವರ ಸಾಧನೆ ಮತ್ತು ಹೋರಾಟಗಳನ್ನು ಯುವ ಪೀಳಿಗೆಗೆ ತಲುಪಿಸಬೇಕಿದೆ ಅಂತ ಹೇಳಿದರು. ಮಿನಿ ವಿಧಾನಸೌಧದ ಮುಂಭಾಗದಲ್ಲಿರುವ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯ ಲೋಕಾರ್ಪಣೆ ದಿನಾಂಕವನ್ನು ಶೀಘ್ರದಲ್ಲೇ ಘೋಷಿಸಲಾಗುತ್ತೆ ಅಂತ ಶಾಸಕ ಸಿ.ಎನ್. ಬಾಲಕೃಷ್ಣ ತಿಳಿಸಿದರು. 30ನೇ ವರ್ಷ ನಾನು ಒಂದು ತಾಲೂಕ್ ಪಂಚಾಯಿತಿ ಸದಸ್ಯ ಆಗಿದ್ದರಿಂದನೂ ಕೂಡ ಪ್ರಥಮವಾಗಿ ಇಲ್ಲಿಗೆ ಚಾಲನೆ ಕೊಟ್ಟು ಒಂದು 30 ವರ್ಷದಲ್ಲಿ ಒಂದು ದಿವಸನೂ ಕೂಡ ಗೈರುಹಾಜರಾಗಿಲ್ಲ. ಎಂಥ ಕಾರ್ಯಕ್ರಮಗಳಿದ್ರೂ ಕೂಡ ಗೈರುಹಾಜರಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಸಂವಿಧಾನ ಶಿಲ್ಪಿ, ಮಹಾಮಾನವತಾವಾದಿ, ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ಮಾಣದ ವಿಶೇಷವಾಗ್ತದೆ. ಏಕೆಂದರೆ ಅವರು ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನು ನೀಡಿ ಆಧುನಿಕ ಭಾರತದ ಒಂದು ವ್ಯವಸ್ಥೆಗೆ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಇವತ್ತು ನಮ್ಮ ದೇಶ ಎಲ್ಲ ರಂಗಗಳಲ್ಲೂ ಕೂಡ ಒಂದು ದೊಡ್ಡ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥದ್ದಕ್ಕೆ ಅವರೇ ನಮಗೆ ದೊಡ್ಡ ಶಕ್ತಿ ಅಂತ ನಾವು ಭಾವಿಸ್ಬೇಕಾಗ್ತದೆ. ಅದಕ್ಕನುಗುಣವಾಗಿ ಸಂವಿಧಾನದ ಪೀಠಿಕೆಯನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಇವತ್ತು ಆ ಸಂದೇಶವನ್ನು ನೀಡುವ ಮೂಲಕ ನಾವು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿ ಇವತ್ತು ಯುವ ಪೀಳಿಗೆ ಸಂವಿಧಾನವನ್ನು ಅಧ್ಯಯನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಯಶಸ್ವಿಯಾಗಿ ನಾವು ಮಾಡ್ಕೊಂಡು ಬಂದಿದ್ದೇವೆ. ಬೇರೆ 49 ಅದೇ ರೀತಿ ನವೆಂಬರ್ 26 ಮೊನ್ನೆ ಕಾರ್ಯಕ್ರಮ ವಿಶೇಷ ಸಂವಿಧಾನವನ್ನು ಇವತ್ತು ಅರ್ಪಣೆ ಮಾಡಿದಂಥ ದಿನವನ್ನು ಕೂಡ ತಾಲೂಕಿನಲ್ಲಿ ವಿಜೃಂಭಣೆಯಿಂದ ಕೂಡ ವಿಶೇಷವಾಗಿ ಮಾಡಿದ್ದೇವೆ. ಹಿಂದೆ ಇಲ್ಲೆಲ್ಲ ನೀವು ಸಂಘಟನೆಯವರು ಇಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನ ಹಾಕಬೇಕು ನನಗೆ ಭಾರಿ ಒತ್ತಡಗಳನ್ನು ಮಾಡಿದ್ರು. ಬಹುಶಃ ನನ್ನನ್ನು ಬೈಕೊಂಡು ಇದ್ದೀನಿ. ಈಗ MLA ಅವರು ಅವಕಾಶ ಕೊಡ್ತಾ ಇಲ್ಲ. ಯಾಕೆಂದರೆ ಅವರು ಈ ದೇಶದ ಒಂದು ಕಣ್ಣು, ಯಾಕೆಂದರೆ ಅವ್ರನ್ನ ಎಲ್ಲಿ ಇರಬೇಕು, ಎಲ್ಲಿ ಪ್ರತಿಷ್ಠಾನವನ್ನು ಅಲ್ಲೇ ಮಾಡಿದರೆ ಅದಕ್ಕೊಂದು ಗೌರವ. ಹಿಂದೆ ಗಿರೀಶ್ DC ಅವರಿದ್ದಂಥ ಸಂದರ್ಭದಲ್ಲಿ ಅದನ್ನು ಅನುಮತಿಯನ್ನು ತೆಗೆದುಕೊಂಡು ಇವತ್ತು ಈಗಾಗಲೇ ಪುತ್ಥಳಿಯನ್ನು ಗೌರವಪೂರ್ವಕವಾಗಿ ಬೆಂಗಳೂರಿನಿಂದ ನಮ್ಮ ಗಡಿಯಿಂದ ಸಹಸ್ರಾರು ಒಂದು ನಮ್ಮ ಭಕ್ತರ ಒಂದು ಮೂಲಕ ಇವತ್ತಿಗಾಗಲೇ ಅಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಅದನ್ನು ಅಧಿಕೃತವಾಗಿ ಲೋಕಾರ್ಪಣೆ ಮಾಡ್ತಕ್ಕಂಥದ್ದಕ್ಕೆ ಕೂಡ ದಿನಾಂಕವನ್ನು ನಿಗದಿ ಮಾಡಲಿಕ್ಕೆ ಇದೇ ಸೋಮವಾರ 12:30 ಗಂಟೆಗೆ ತಾಲೂಕು ಕಚೇರಿಯಿಂದ ಅವತ್ತು ಘೋಷಣೆ ಮಾಡಿದ್ರು. ಯಾಕೆಂದರೆ ಅವ್ರಿಗೆ ಇಲ್ಲ ಇವ್ರಿಗೆಲ್ಲ ಅನ್ನೋದಾಗತ್ತೆ. ಅವತ್ತು ಯಾಕಂದ್ರೆ ಅಷ್ಟೊಂದು ನಾನು ಮಂಗಳವಾರ ಅಸೆಂಬ್ಲಿಗೆ ಹೋಗ್ತೇನೆ. ಇದನ್ನು ಯಾಕಂದ್ರೆ ಅಲ್ಲಿ ಕೂಡ 10 ದಿವಸ ಬೇಕಾಗುತ್ತೆ, ಆಗಬಾರ್ದು ಅನ್ನೋ ಕಾರಣದಿಂದ ನಾನಿದ್ದು ಇದನ್ನು ಪೂರ್ಣವಾಗಿ ಮಾತಾಡಿ ಚರ್ಚೆ ಮಾಡಿ ದಿನಾಂಕ ನಿಗದಿ ಮಾಡಿ ತದನಂತರ ನಾನು ಅಸೆಂಬ್ಲಿಗೆ ಹೋಗ್ತಕ್ಕಂಥದ್ದಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ತಾವೆಲ್ಲರೂ ಕೂಡ ಬಂದು ನಿಮ್ಮ ಸಲಹೆ ಸಹಕಾರ ಅದರೊಂದಿಗೆ ಒಂದು ಗೌರವಪೂರ್ವಕವಾಗಿ ಆಡಳಿತಾತ್ಮಕ ಯಾಕೆಂದರೆ ತಾಲೂಕು ಕಚೇರಿಯ ಆವರಣದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡುವ ಉದ್ದೇಶದಿಂದ ಮಾಡಿರುವುದರಿಂದ ನಾವು ದಿನಾಂಕವನ್ನು ನಾವು ತಹಶೀಲ್ದಾರ್ ಅವರ ಕಚೇರಿ ಮೇಲೆ ಕೂತು ತೀರ್ಮಾನ ಮಾಡ್ತಕ್ಕಂಥದ್ದು ಸೂಕ್ತ. ಎಲ್ಲೋ ಒಂದು ಕಡೆ ಐಜಿನಲ್ಲೋ ಇನ್ನೊಂದು ಕಡೆ ನಾವು ಫೀಲ್ಡಲ್ಲಿ ಮಾತಾಡೋಂಥದ್ದನ್ನು ಅದು ಗೌರವವೂ ಕೂಡ ಅಲ್ಲ ಅಂತ ನಾನು ಭಾವಿಸಿದ್ದೇನೆ. ನಿಮ್ಮೆಲ್ಲರ ಪ್ರೀತಿಪೂರ್ವಕವಾದಂಥ ಸಹಕಾರಗಳು ಇರಲಿ. ಕೆಲವರುಗಳು ಅಧಿಕಾರಿಗಳಿಂದಲೂ ಕೂಡ ಕೆಲವು ಸ್ವಂತಿಗೆನ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದೆ, ಅವರು ಇಟ್ಕೊಂಡು ಅವ್ರಿಗೂ ಬಳಕೆ ಮಾಡಿಕೊಂಡು ಯಾವ್ಯಾವ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ಅದನ್ನು ವಿನಿಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡಿಕೊಂಡು ಒಂದು ಒಳ್ಳೆಯ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥದ್ದಕ್ಕೆ ನಿಮ್ಮೆಲ್ಲರ ಪೂರ್ಣ ಸಹಕಾರವನ್ನು ಕೋರ್ತೇನೆ ಅಂತ ಕೂಡ ಹೇಳಿ ಅಂಬೇಡ್ಕರ್. ಇದೇ ಸಂದರ್ಭದಲ್ಲಿ ಶಾಸಕ ಸಿ.ಎನ್. ಬಾಲಕೃಷ್ಣ, ಮಾಜಿ TAP CMS ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ CG ಜಗದೀಶ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಪುಟ್ಟಸ್ವಾಮಿ, TAP CMS ನಿರ್ದೇಶಕರಾದ ರವಿಕುಮಾರ್, ದಲಿತ ಮುಖಂಡರಾದ ನಾಗೇಶ್, ವೆಂಕಟೇಶ್, ಕುಂದೂರು ರಾಜು, ರಂಗಪ್ಪ, ದಂಡಿಗನಹಳ್ಳಿ ರವಿ, ದೇವರಾಜು, ಮಂಜುನಾಥ್, ನವೀನ್, ಸಂತೋಷ್, ಬಾಲು, ರಾಮು ಸೇರಿದಂತೆ ಇತರರು ಹಾಜರಿದ್ದರು.